ಲೇ ಪಾರ್ವತಿ, ಪಂಡ್ರಾಪುರ ಪಾರ್ವತಿ, ಏನೇ ನಿನ್ ತಲೆ? ನಿನ್ ತಲೆನ ತಗೊಂಡೋಗು ಒಂದ್ ಒಳ್ಳೆ ಮ್ಯೂಸಿಯಂ ಅಲ್ಲಿ ಇಡಿಸ್ಬೇಕು ಅಂತ ಅನಿಸ್ತಾ ಇದೆ. ಅಪ್ಪ, ಒಳ್ಳೆ ಸಮಯಕ್ಕೆ ಬಂದು ನನ್ನ ಕಾಪಾಡ್ದೆ. ನೀನ್ ಎಡ್ಡಿ ದಡ್ಡಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಶಾಕ್ ಮೇಲೆ ಶಾಕ್ ಕೊಟ್ಟು ನನ್ನನ್ನೇ ಸುಸ್ತು ಮಾಡ್ಬಿಟ್ಟಿಯಲ್ಲೇ. ಅಬ್ಬಾ, ಆ ಯಾಮಿನಿ ಹತ್ರ ನನ್ ಕಾಯಿಲೆ ಬಗ್ಗೆ ಹೇಳಿ ಚೆನ್ನಾಗಿ ನಂಬಿಸ್ಬಿಟ್ಟೆ ಬಿಡು ನೀನು. ನೀನ್ ಮಾತ್ ಶುರು ಮಾಡಿದ್ ನೋಡಿ, ಎಲ್ಲಿ ನಮ್ ದೊಡ್ಡ ಯಜಮಾನ್ರಿಗೂ ನನ್ಗೂ ಲವ್ವಿ ಡವ್ವಿ ಇದೆ ಅಂತ ಹೇಳ್ಬಿಡ್ತೀವಿ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನನ್ ಹಾರ್ಟ್ ಡಮ್ ಅಂತ ಹೊಡೆದೋಗೋ ಬದ್ಲು ಒಂದು ಸಣ್ಣ ಪಿಪಿ ಟುಕ್ಸ್ ಅಂತ ಹೊಡೆದೋಗೋ ತರ ಮಾಡ್ಬಿಟ್ಟೆ. ಅಪ್ಪ, ಈಗ ನನಗ್ ಸಂತೋಷ ಆಗ್ತಿದೆ. ನೀನು ಕಡೆ ಅರಸನ ಕೋಟೆಯ ನಿಜವಾದ ಕೆಲಸದವಳು ಅಂತ ಪ್ರೂವ್ ಮಾಡ್ಬಿಟ್ಟೆ. ಹೋಗು, ಬೇಡ, ನಾವಿಬ್ರು ಹೋಗಿ ಅಲ್ಲಿ ಕೆಲಸ ಏನು ಅಂತ ನೋಡೋಣ ಬಾ. ಮೇಡಮ್, ನಾನು ಯಾಮಿನಿ ಮೇಡಮ್ನ ತಯಾರು ಮಾಡ್ಬೇಕು. ಹಾ, ಹೌದಲ್ವಾ? ಕರೆಕ್ಟ್. ನೀನ್ ಅವಳನ್ನ ಚಂದ ಕಾಣೋ ತರ ತಯಾರು ಮಾಡಿ ಕರ್ಕೊಂಡ್ ಬಾ, ಸರಿನಾ? ಒಂದು ಹೆಚ್ಚನ್ ಜವಾಬ್ದಾರಿ ಇದೆ. ಅವಳ ಕೆಲಸ ಮಾಡಿದ್ರು ಇಲ್ವೋ. ಪಾರ್ವತಿಯವರೇ, ಒಂದ್ ನಿಮಿಷ. ಇದುವರೆಗೂ ನೀವು ಯಾಮಿನಿಯವ್ರ ಹತ್ರ ಮಾತಾಡಿದ್ದನ್ನ ನಾನ್ ಕೇಳಿಸ್ಕೊಂಡೆ. ಒಂದು ಕ್ಷಣಕ್ಕೂ ನಮ್ಮಪ್ಪನ್ನ ಬಿಟ್ಕೊಡ್ಲಿಲ್ಲ. ಥ್ಯಾಂಕ್ ಯು ಪಾರ್ವತಿಯವರೇ. ನಮ್ಮಪ್ಪನ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡಿರೋರು ಯಾಕವ್ರು ಒಂದ್ ಮಾತನ್ನು ನಡೆಸ್ಕೊಡೋದಿಕ್ ಆಗ್ತಾ ಇಲ್ಲ? ಅತ್ತೆ ಮುಂದೆ ಭಾವನ ಮದ್ವೆ ಆಗೋದಕ್ಕೆ ಒಪ್ಪಿಗೆ ಇದೆ ಅಂತ ಯಾಕೆ ಹೇಳೋದಿಕ್ ಆಗ್ತಾ ಇಲ್ಲ ನಿಮ್ಗೆ? ಈಗ್ಲೂ ಕಾಲ ಮಿಂಚಿಲ್ಲ ಪಾರ್ವತಿಯವರೇ. ನಿಶ್ಚಿತಾರ್ಥಕ್ಕೆ ಇನ್ನೂ ಟೈಮ್ ಇದೆ. ನಿಮ್ಗೆ ಇನ್ನೊಂದು ಅವಕಾಶ ಇದೆ. ದಯವಿಟ್ಟು ಭಾವನ್ ಪ್ರೀತಿನ ಒಪ್ಕೊಂಡು ಅವ್ರ ಜೊತೆ ಬಾಳೋ ದೊಡ್ಡ ಮನ್ಸ್ ಮಾಡಿ. ಪಾರ್ವತಿಯವರೇ, ಒಂದ್ ಪ್ರೀತಿನ ಗೆಲ್ಲೋದ್ರ ಹಿಂದೆ ಹಲವಾರು ನೋವಿರುತ್ತೆ. ಅದರಿಂದ ಅತ್ತೆಗೂ ನೋವಾಗಬಹುದು. ಆದ್ರೆ ನಾವೆಲ್ಲರೂ ಸೇರಿ ಅದನ್ನ ನಿಭಾಯಿಸೋಣ. ಈಗ ನನ್ ಪ್ರೀತಿನ ಉದಾಹರಣೆ ಆಗಿ ತಗೊಳ್ಳಿ. ನಿಮ್ಮೆಲ್ಲರ ಮಾತಿಗೆ ಬೆಲೆ ಕೊಟ್ಟು ಪ್ರೀತಿ ಮೇಲೆ ನಂಬಿಕೆ ಇಟ್ಟು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಿದ್ ನಮ್ಮಪ್ಪನ ಬಿಟ್ಟು ಬರ್ಲಿಲ್ವಾ? ಆ ಕ್ಷಣಕ್ಕೆ ನಾನು ಅವ್ರಿಗೆ ದ್ರೋಹ ಮಾಡಿದೆ. ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗ್ಲಿಲ್ವಾ? ಅವತ್ತು ನನ್ನ ನಂಬಿಕೆಗೆ ದ್ರೋಹ ಮಾಡಿದೆ ಅಂತ ಹೇಳ್ದೋರು ಇವತ್ತು ನನ್ನ ಪ್ರೀತಿನ ಒಪ್ಕೊಳ್ಳಿಲ್ವಾ? ಪಾರ್ವತಿಯವರೇ, ಕಾಲ ಎಲ್ಲದನ್ನೂ ಬದಲಾಯಿಸುತ್ತೆ. ದಯವಿಟ್ಟು ನಾನು ಹೇಳಿರೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಗಟ್ಟಿ ನಿರ್ಧಾರ ತಗೊಳ್ಳಿ. ಇದಕ್ಕಿಂತ ಹೆಚ್ಚು ನಾನಿನ್ನೇನು ಹೇಳೋದಿಕ್ಕಾಗಲ್ಲ. ನಿಮ್ ಪ್ರೀತಿನ ಉಳಿಸ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು.
ಯಾರನ್ನ ತಡಿತಾ ಇದೀರಿ ಅನ್ನೋ ಪ್ರಜ್ಞೆ ಇದೆ ನಿಮ್ಗೆ? ಯಾರ ದಾರಿಗೆ ಅಡ್ಡ ಬರ್ತಿದ್ದೀರಿ ಅಂತ ಗೊತ್ತಾ ನಿಮ್ಗೆ? ಗೊತ್ತು. ಅಖಿಲಾಂಡೇಶ್ವರಿ, ಈ ರಣಕಲ್ಲು ವೀರಯ್ಯ ದೇವ ಅಂದ್ರೆ ನಿನ್ಗಷ್ಟೊಂದು ಭಯ ಅಲ್ಲ? ಬಹುಶಃ ನಿನ್ನ ಜೀವನದಲ್ಲಿ ಯಾರು ನನ್ನಷ್ಟು ಕಾಟ ಕೊಟ್ಟಿಲ್ಲ. ನಿದ್ದೆಯಲ್ಲೂ ಕಾಡ್ತೀನಲ್ವಾ ನಾನು? ಫಿರಂಗಿನ ಹೆಗಲ ಮೇಲೆ ಇಟ್ಕೊಂಡು ಹಿಮಾಲಯ ಹತ್ತವನು ಈ ರಣಕಲ್ಲು ವೀರಯ್ಯ ದೇವ. ಈ ಪುಟ್ಕೋಸಿಗಳಿಗೆ ಹೆದರ್ಕೋತೀನಿ ಅಂತ ಅನ್ಕೊಂಡಿದ್ಯೇನೋ? ನನ್ನ ಸವಾಲನ್ನ ಸ್ವೀಕರಿಸಿದವಳು ನೀನು ಅಖಿಲಾಂಡೇಶ್ವರಿ. ನೀನು ಯುದ್ಧ ನೀನು ಮಾಡು ನನ್ನ ಜೊತೆಲಿ. ಯುದ್ಧ ಬೇಡ ಅಂತಾನೆ ಇವರನ್ನ ನೇಮಿಸಿರೋದು. ವೀರಣ್ಣ, ಪಾರ್ವತಿ ಜಾಣತನದಿಂದ ಅಡ್ಡವಾಗಿ ಕೂತಿದ್ದ ನಿಮ್ಮನ್ನ ಸರಿಸಿ ಹೊರಗೆ ಹೋಗೋದಕ್ಕೆ ನಮಗೆ ದಾರಿ ಮಾಡಿಕೊಟ್ಲು. ನೀವು ಬಂದೇ ಬರ್ತೀರಾ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿತ್ತು. ಅದಕ್ಕೆ ರಾತ್ರೋರಾತ್ರಿ ನಿಶ್ಚಿತಾರ್ಥದ ಜಾಗನೇ ಬದಲು ಮಾಡಿದೆ. ಆದ್ರೂ ನೀವು ಬರಬಹುದು, ನಿಮ್ಮಿಂದ ನಿಶ್ಚಿತಾರ್ಥಕ್ಕೆ ತೊಂದರೆ ಆಗಬಹುದು ಅಂತ ಅನ್ಸಿದ್ರಿಂದನೇ ಇವರನ್ನೆಲ್ಲ ಕರೆಸಿದ್ದೀನಿ ಹೊರತು ಭಯದಿಂದ ಅಲ್ಲ. ಯುದ್ಧ ಹೇಗೆ ನಡೆಯುತ್ತೆ ಅನ್ನೋದು ಮುಖ್ಯ ಅಲ್ಲ ವೀರಣ್ಣ, ಯುದ್ಧದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ. ಈ ಯುದ್ಧದಲ್ಲಿ ಜಯ ನನ್ನದೇ. ಹೌದು ಹೌದು ಅಖಿಲಾಂಡೇಶ್ವರಿ. ಚಕ್ರವ್ಯೂಹದ ಸಂಗ್ರಾಮದಲ್ಲಿ ಕೌರವರು ಕೂಡ ಇದೇ ರೀತಿ ಜಯ ನಂದೆ ಅಂತ ಕೇಕೆ ಹಾಕಿದ್ರು. ಆದರೆ ಅಜರಾಮರವಾಗಿ ಉಳ್ಕೊಂಡಿದ್ದೇನು ಗೊತ್ತೇನು? ವೀರ ಅಭಿಮನ್ಯುವಿನ ಪರಾಕ್ರಮ. ಯಾಕೆ ಅಂದ್ರೆ ಅಲ್ಲಿ ನಡೆದಿದ್ದು ಧರ್ಮಯುದ್ಧ. ಧರ್ಮ ಬೆಂಕಿ ಇದ್ದ ಹಾಗೆ, ಯಾರದನ್ನ ಮುಟ್ಟಕ್ ಬಂದ್ರೂ ಕೂಡ ಸುಟ್ಟು ಹೋಗ್ಬಿಡ್ತಾರೆ. ಅಭಿಮನ್ಯು ತನ್ನವರ ಒಳಿತಿಗಾಗಿ ಯುದ್ಧ ಮಾಡ್ದ. ನೀವು ಯಾರ ಒಳಿತಿಗಾಗಿ ಯುದ್ಧ ಮಾಡ್ತಾ ಇದ್ದೀರಿ ವೀರಣ್ಣ? ನಾನು ಅಷ್ಟೇ, ನನ್ನವರ ಒಳಿತಿಗಾಗಿನೇ ಈ ಯುದ್ಧ ಮಾಡ್ತಿರೋದು. ಯಾರು ನಿಮ್ಮವರು? ಆದಿತ್ಯನ, ಪಾರ್ವತಿನ? ಯಾರು ನಿಮ್ಮವರು? ನನ್ನ ಮಗಳು ನಿಮ್ಮ ಮನೆ ಸೊಸೆಯಾದ ಮೇಲೆ ನಮಗೂ ನಿಮಗೂ ಏನ್ ಸಂಬಂಧ ಅಖಿಲಾಂಡೇಶ್ವರಿ? ಮಗಳನ್ನ ಮದುವೆ ಮಾಡ್ಕೊಂಡಿರೋ ಹುಡುಗನ್ನ ಮಗಳ ಗಂಡ ಅಂತೀರೇ ಹೊರತು ಅಳಿಯ ಅಂತ ಸ್ವೀಕರಿಸೋದಕ್ಕೆ ತಯಾರಿಲ್ದಿರೋ ನೀವು ಸಂಬಂಧದ ಬಗ್ಗೆ ಮಾತಾಡ್ತೀರಾ? ಸತ್ತೋಗಿರೋ ನನ್ನ ತಂಗಿ ಪಾರ್ವತಿ ಮುಖದಲ್ಲಿ ಕಾಣ್ತಾ ಇದ್ದಾಳೆ. ಅವಳಿಗೋಸ್ಕರ ನಾನು ನಿನ್ನ ಹತ್ರ ಸಂಬಂಧ ಕೇಳಕ್ ಬಂದಿದ್ದೀನಿ. ಈಗ ಹೇಳು ಅಖಿಲಾಂಡೇಶ್ವರಿ, ನನಗೂ ನಿನಗೂ ಈ ಮನೆಗೂ ಏನ್ ಸಂಬಂಧ? ಮಾತಾಡು ಅಖಿಲಾಂಡೇಶ್ವರಿ, ಯಾಕೆ ಮಾತಾಡ್ತಿಲ್ಲ? ಸಂಬಂಧ ಅನ್ನೋದು ಕೊಟ್ಟು ತಗೊಳ್ಳೋದ್ರಲ್ಲಿ ಅಷ್ಟೇ ಉಳ್ಕೊಂಡಿಲ್ಲ ಅಖಿಲಾಂಡೇಶ್ವರಿ, ಮನುಷ್ಯತ್ವದ ಆಧಾರದ ಮೇಲೂ ಇರುತ್ತೆ. ಹಾಗಾಗಿ ನಾನು ಪಾರ್ವತಿ ಆದಿತ್ಯನ ಒಂದು ಮಾಡಕ್ ಬಂದಿದ್ದೀನಿ. ನೀವೆಷ್ಟೇ ಹಾರಾಡಿದ್ರು, ಕೂಗಾಡಿದ್ರು, ಹೋರಾಡಿದ್ರು ಅವರಿಬ್ರು ಈ ಜನ್ಮದಲ್ಲಿ ಜೋಡಿಗಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರಿಬ್ಬರ ಮನಸ್ಸಿನಲ್ಲಿ ಒಬ್ರೊಬ್ಬರ ಬಗ್ಗೆ ಪ್ರೀತಿ ಇಲ್ಲ. ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಭಯ ಅವರಿಗೆ. ನಿನ್ನ ಎದುರಿಗೆ ಬಂದು ನಿಂತ್ಕೊಂಡು ಸತ್ಯ ಹೇಳೋದಕ್ಕೆ ಭಯ. ಯಾಕೆಂದ್ರೆ ಹೆದರ್ಸ್ಬಿಡ್ತೀಯ ಎಲ್ಲಾನು. ನೀನು ತಾಳಿ ಕಟ್ಟ ಗಂಡನ್ನೇ ಗುಲಾಮನ್ ತರ ನೋಡ್ಕೋತಾ ಇದೆಯಲ್ವಾ? ಕೊಡು, ಒಂದು ಅವಕಾಶ ಕೊಡು ಅಖಿಲಾಂಡೇಶ್ವರಿ. ಆ ಹುಡುಗನಿಗೆ
ನಿನ್ನ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋದು ಒಂದು ಅವಕಾಶ ಕೊಡು. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊ. ಅಡಗಿರ್ತಕ್ಕಂಥ ಪ್ರೀತಿನ ನಿನ್ನ ಹತ್ರ ಹೇಳ್ಕೊತಾನೆ. ಹೇಳು ಹೇಳು. ಮತ್ತೆ ಮತ್ತೆ ಪ್ರಯತ್ನ ಪಡೋದಕ್ಕೆ, ಮತ್ತೆ ಮತ್ತೆ ಅವ್ರಿಗೊಂದು ಅವಕಾಶ ಕೊಡೋದಕ್ಕೆ ಅವ್ರೇನ್ ಚಿಕ್ಕ ಮಕ್ಕಳಲ್ಲ. ಬುದ್ಧಿ ಬೆಳೆದಿದೆ. ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡುವಂತ ವಿವೇಚನೆನೂ ಇದೆ ಅವರಿಗೆ. ತಿಥಿ ಅನ್ನೋದಕ್ಕೆ ಒಳ್ಳೆ ಅರ್ಥನೂ ಇದೆ ವೀರಣ್ಣ. ಯಾರು ತಿಥಿ ಯಾರು ಯಾವಾಗ ಮಾಡ್ತಾರೆ ಅನ್ನೋದನ್ನ ನೋಡೇ ಬಿಡ್ತೀನಿ. ಪಾರ್ವತಿ, ಅಮ್ಮ. ಯಾಮಿನಿನ ರೆಡಿ ಮಾಡಿದ್ದಾಯ್ತಾ? ಅಮ್ಮ. ಪ್ರೀತು, ಆ ದಿನ ಆದಷ್ಟು ಬೇಗ ರೆಡಿ ಮಾಡು. ಸರಿ. ಸರಿ ಅಂತ ಏನಿಲ್ಲೇ ನೋಡ್ತಾ ನಿಂತಿದ್ಯಾ? ಜಾತ್ರೆ ನಡೀತಾ ಇದೆಯಾ? ಹೋಗಪ್ಪ. ರಘು, ಪುರೋಹಿತರು ಇನ್ನೂ ಬಂದಿಲ್ಲ. ಇನ್ನು ಎಷ್ಟೊತ್ತಾಗುತ್ತೆ ಬರಕ್ಕೆ ಅಂತ ಫೋನ್ ಮಾಡಿ ದಯವಿಟ್ಟು ವಿಚಾರಿಸಿ. ಎಲ್ರೂ ಒಳಗ್ ಬನ್ನಿ. ಈ ಕ್ಷಣಕ್ಕೋಸ್ಕರ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೆ. ಅಂದ್ರೆ ಈ ತರ ಸತ್ಕೊಳ್ಳೋಕೆ ಅಂತಲ್ಲ, ನಿನ್ ಪ್ರೀತಿಗೋಸ್ಕರ ಎಷ್ಟು ದಿನದಿಂದ ಪರಿತಪಿಸ್ತಾ ಇದ್ದೆ ಅಂತಂದೆ. ಸರಿ, ಫೋನ್ ಮಾಡಿ ಏನೋ ಮಾತಾಡ್ಬೇಕು ಅಂತ ಹೇಳ್ತಿಲ್ಲ, ಮಾತಾಡು. ಇಲ್ ಬೇಡ, ಆ ಕಡೆ ಹೋಗೋಣವಾ? ಹೊರಗ ನಾನು ಬಟ್ಟೆನೇ ತಂದಿಲ್ಲ. ಬಟ್ಟೆನಾ? ಹಾ, ನಾವು ಓಡೋಗ್ತಾ ಇದೀವಲ್ವಾ? ನೀ ಹೊರಡೋಣ ಅಂದಿದ್ನ ನೋಡಿ ನಾವೇನು ಓಡೋಗ್ತಾ ಇದೀವೇನೋ ಅಂತ ಅನ್ಕೊಂಡೆ. ಟೈಮ್ ಆಗ್ತಿದೆ. ಓಡ್ ಹೋಗಕ್ಕ. ಸಾರಿ, ಸುಮ್ಮನೆ ತಮಾಷೆಗೆ ಅಂದೆ. ಟೈಮ್ ಆಗ್ತಿದೆ, ಬನ್ನಿ ಯಜಮಾನ್ರೆ. ಕ್ಷಮಿಸಿ, ಆತ್ರದಲ್ಲಿ ಕೈ ಹಿಡ್ಕೊಂಡ್ಬಿಟ್ಟೆ. ನನ್ನ ಕೈ ಹಿಡಿಯೋದಿಕ್ಕಾರ ನಿಂಗೆ ಮಾತ್ರ ಇರತ್ ಪಾರು. ಸರಿ, ಕಾರಲ್ಲಿ ಹೋಗೋಣವೋ ಅಥವಾ ಓಡ್ ಹೋಗೋಣವೋ? ಕಾರಲ್ಲೇ ಹೋಗೋಣ. ಸೇಫ್ಟಿ ಇರುತ್ತೆ, ಬಾ ಹೋಗೋಣ. ಅರ್ಚಕರೇ ನಿಂತ್ಕೊಳ್ಳಿ. ಹೇಳಿದ್ದಾರೆ. ಈ ನಿಶ್ಚಿತಾರ್ಥ ಅನ್ನೋದು ಮದುವೆ ಅನ್ನೋ ಮಂಗಳ ಕಾರ್ಯಕ್ಕೆ ಮುನ್ನುಡಿ ಅಲ್ವೇನು? ಖಂಡಿತ. ಯಾರೋ ಹಿರಿಯರು ಹೇಳ್ತಾ ಇದ್ರು, ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ. ಸುಮ್ಮನೆ ನೆಪ ಮಾತ್ರಕ್ಕೆ ಗಂಡು ಹೆಣ್ಣು ಈ ಭೂಮಿ ಮೇಲೆ ಒಂದಾಗೋದ್ರ ಮುಖಾಂತರ ಎರಡು ಪರಿವಾರಗಳನ್ನ ಬೆಸೀತಾರೆ. ಅದಕ್ಕೆ ನೀವು ನಾವು ಎಲ್ಲ ಸಾಕ್ಷಿ ಆಗ್ತೀವಿ ಅಂತ. ಯಾವತ್ತು ಹಣೆ ಬರ ಅನ್ನೋದನ್ನ ಯಾರನ್ನೂ ತಪ್ಸೋಕ್ಕಾಗೋಲ್ಲ. ಆ ದೇವ್ರಂತ ಜೋಡಿಗಳ ಜೊತೆನೆ ಮದುವೆ ನೋಡೋದಕ್ಕೆ ಅವಶ್ಯಕತೆ ಮಾಡಿಕೊಡ್ತಾನೆ. ಆದರೆ ಈಗ ನೀವು ಮಾಡಕ್ ಹೊರಟಿದ್ದೀರಲ್ಲ, ಅದಷ್ಟೊಂದು ಶುಭಕರವಾದ ಚೌಕಟ್ಟಲ್ಲ. ಅನ್ಯಾಯದ್ದು, ಅಧರ್ಮದ್ದು ಇಂಥ ಕಾರ್ಯಕ್ಕೆ ನೀವು ಬೇಕೇನೋ? ಹೊರಡೆ ಇಲ್ಲಿಂದ. ಅಖಿಲಾಂಡೇಶ್ವರಿ ಭಯನ ಆಕೆ ಮಾತು ಮೀರಿದ್ರೆ ಈ ಊರಲ್ಲಿ ನೀವು ಇರಕ್ಕಾಗಲ್ಲ, ಏನೂ ಮಾಡಕ್ಕಾಗಲ್ಲ. ನಿಮ್ ಹಣೆ ಬರ. ಹೋಗಿ ನಿಂತ್ಕೊಳ್ಳಿ. ಅರ್ಚಕರೇ, ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ, ನೀವಲ್ಲಿ ಹೋಗಿ ಕೂತ್ಕೋತೀರ ಅಷ್ಟೇ, ನಿಶ್ಚಯಿತಾರ್ಥ ನಡೆಯೋದಿಲ್ಲ. ಹೋಗಿ. ಮೋಹನ್, ನಿಶ್ಚಿತಾರ್ಥದ ದಿನ ನಿನಗೇನಪ್ಪ ಚಿಂತೆ? ಅಣ್ಣ, ನಾನು ವಿಷಯ ಹೇಳ್ತೀನಿ. ಒಂದಲ್ಲ 10 ಹೇಳು. ಅಣ್ಣ, ನಾನು ಹೇಳೋ ವಿಷಯ ಯಾವುದೇ ಕಾರಣಕ್ಕೂ ಅತಿಗೆ ಗೊತ್ತಾಗಬಾರ್ದು.
ಖಂಡಿತ ಹೇಳಲ್ಲ ಕಣೋ, ಹೇಳು. ನಾನು ಟೆನ್ಷನ್ ಆಗಿರೋದು ಪಾರ್ವತಿ ವಿಷಯಕ್ಕೆ. ಪಾರ್ವತಿ ವಿಷಯ? ಹೌದು ಅಣ್ಣ, ಪಾರ್ವತಿ ತುಂಬಾನೇ ಟೆನ್ಷನ್ ಅಲ್ಲಿದ್ಲು. ಅದಕ್ಕೆ ನಾನು ಆ ದಿನ ಜೊತೆ ಕರ್ಕೊಂಡು ಹೋಗು ಅಂತ ಅಂದಿದ್ದು. ಇಬ್ರು ಜೊತೆಗೆ ಹೋದ್ರು. ಆದ್ರೂ ನನ್ನ ಮನ್ಸಿಗೆ ಯಾಕೋ ಸಮಾಧಾನನೇ ಆಗ್ತಿಲ್ಲ. ಕಳ್ಸಿರೋ ಉದ್ದೇಶ ನೆರವೇರುತ್ತೋ ಇಲ್ವೋ ಅಂತ. ಅಂದ್ರೆ ಎಲ್ಲ ವಿಷಯ ನಿನಗೆ ಗೊತ್ತಾಯ್ತಾ? ಹೌದಣ್ಣ, ಪಾರ್ವತಿನೇ ಎಲ್ಲ ಹೇಳಿದ್ಲು. ಅದಕ್ಕೆ ಆ ದಿನ ಜೊತೆ ಕರ್ಕೊಂಡು ಹೋಗು ಅಂತ ಹೇಳಿದೆ. ಕೊನೆ ಗಳಿಗೆಲಾದ್ರೂ ಪಾರ್ವತಿ ಒಳ್ಳೆ ನಿರ್ಧಾರ ತಗೊಂಡಿದ್ದಾಳೆ ಅಲ್ವಣ್ಣ? ಹೌದೌದು. ಅಲ್ಲಿಗೆ ಆದಿತ್ಯ ಯಾಮಿನಿ ನಿಶ್ಚಿತಾರ್ಥಕ್ಕೆ ಎಳ್ಳು ನೀರು ಬಿಡೋದು ಪಕ್ಕ ಅನ್ನು. ಆದ್ರೆ ಆದಿತ್ಯ ಪಾರ್ವತಿ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ವಲ್ಲಪ್ಪ. ಅಲ್ಲಿವರೆಗೂ ಅಖಿಲ ನಿಭಾಯಿಸೋದೇ ದೊಡ್ಡ ಕೆಲಸ. ಅಣ್ಣ, ನೀವೇನ್ ಹೇಳ್ತಿದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಆದಿ ಯಾಮಿನಿ ನಿಶ್ಚಿತಾರ್ಥಕ್ಕೆ ಎಳ್ಳಿನೀರು ಯಾಕೆ ಬಿಡಬೇಕು? ಅವ್ರು ಸದ್ಯಕ್ಕೆ ಯಾಕೆ ವಾಪಸ್ ಬರಲ್ಲ? ಅದಕ್ಕೆ ನಿಭಾಯಿಸೋದು ಯಾಕೆ ಕಷ್ಟ? ಅಂದ್ರೆ ಪಾರ್ವತಿ ನಿನ್ನ ಹತ್ರ ಏನು ಹೇಳಿಲ್ವಾ? ಹೇಳಿದ್ಲು. ಏನಂತ? ನಿಶ್ಚಿತಾರ್ಥಕ್ಕೆ ಅಂತ ಅತ್ತಿಗೆ ಕೊಟ್ಟು ಉಂಗುರನ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ಲು. ಅದಕ್ಕೆ ಬೇರೆ ಉಂಗುರ ತಗೊಂಡ್ ಬಾ ಅಂತ ಆದಿತ್ಯ ಜೊತೆ ಹೋಗು ಅಂತ ಹೇಳಿದೆ. ಅದಕ್ಕೆ ಹೋದ್ಲು. ಹೌದಲ್ವಾ? ಅದೇ ವಿಷಯ. ಹಾಗಾದ್ರೆ ಪಾಪ ಆದಿತ್ಯ ಅನ್ಕೊಂಡು ಹೋಗಿರೋ ವಿಷಯನೇ ಬೇರೆ, ಇಲ್ಲಿ ನಡೆದಿರೋ ವಿಷಯನೇ ಬೇರೆ. ಏನಪ್ಪಾ ಮಾಡೋದು? ಸರಿ, ನಾನು ಮಂಟಪದ ಹತ್ರ ಹೋಗ್ತೀನಿ. ಅಣ್ಣ, ಒಂದ್ ನಿಮಿಷ. ಅಣ್ಣ, ಪಾರ್ವತಿ ವಿಷಯದಲ್ಲಿ ನಾನು ಹೇಳಿದ ಮಾತಿಗೂ ನೀವು ಆಡಿದ ಮಾತಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ. ನಿಶ್ಚಿತಾರ್ಥಕ್ಕೆ ಯಾವ ತೊಂದರೆನೂ ಆಗ್ಬಾರ್ದು ಅಂತ ತಾನೆ ಅವರಿಬ್ರು ಒಟ್ಟಿಗೆ ಉಂಗುರ ತರಕ್ಕೆ ಅಂತ ಹೋಗಿರೋದು. ಹಾಗಿದ್ಮೇಲೆ ಯಾಮಿನಿ ಆದಿ ನಿಶ್ಚಿತಾರ್ಥಕ್ಕೆ ಎಳ್ಳು ನೀರು ಬಿಡೋದು ಅಂತ ಯಾಕಂದ್ರಿ? ಅವರಿಬ್ರು ಬರೋದು ಲೇಟ್ ಆಗತ್ತೆ ಅಂತ ಯಾಕೆ ಹೇಳಿದ್ರಿ ಅಣ್ಣ? ಹೇಳಿ ಅಣ್ಣ. ಅಂದ್ರೆ ಕಳೆದು ಹೋಗಿರೋ ಉಂಗುರ ಸಿಗದೆ ಇದ್ರೆ ಅಖಿಲ ಈ ನಿಶ್ಚಿತಾರ್ಥಕ್ಕೆ ಹೇಗೆ ಒಪ್ತಾಳೆ? ಅಲ್ಲಿಗೆ ಈ ನಿಶ್ಚಿತಾರ್ಥಕ್ಕೆ ಎಳ್ಳು ನೀರು ಬಿಟ್ಟು ಹಾಗೆ ತಾನೆ. ನಮ್ಮ ವಂಶದ ಹಳೆಯ ಉಂಗುರ ಅದು. ಅದೇ ಉಂಗುರ ಅಥವಾ ಆ ಥರದೇ ಉಂಗುರ ಸಿಗೋವರೆಗೂ ಅವರಿಬ್ಬರು ಬರೋದೇ ಇಲ್ಲ. ನಾನು ಹೇಳಿದ್ರೆ ಸರಿ ತಾನೆ? ಇನ್ನು ನಂಬಿಕೆ ಬರ್ತಿಲ್ವಾ? ಬರ್ತಿದೆ ಅಣ್ಣ. ಹಾಗಾದ್ರೆ ನಾನು ಹೋಗ್ತೀನಿ. ಒಂದ್ ನಿಮಿಷ ಅಣ್ಣ. ಮತ್ತೇನಪ್ಪ ನಿಂದು? ಮೋಹನ್, ಅಲ್ಲಿ ತುಂಬಾ ಕೆಲಸಗಳಿರುತ್ತೆ. ಅಖಿಲ ಒಬ್ಳೇ ಇದ್ದಾಳೆ. ಎಲ್ಲ ಗೆಸ್ಟ್ನ ವೆಲ್ಕಮ್ ಮಾಡಬೇಕು. ಅವಳೊಬ್ಳೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೋಗ್ತೀನಿ. ಅಣ್ಣ, ಹೋಗಿರಂತೆ. ಆದ್ರೆ ನೀವು ಆಗ್ಲೇ ಹೇಳಿದ ಮಾತಿಗೂ ಈಗ ಹೇಳಿದ ಮಾತಿನ ದಾಟಿಗೂ ಯಾಕೋ ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ತಿದೆ. ಅಂದ್ರೆ ಏನು? ಈಗ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅರ್ಥನಾ? ಹಾಗಲ್ಲ ಅಣ್ಣ. ಅಲ್ಲನೂ ಅಲ್ಲ, ಬೆಲ್ಲನೂ ಅಲ್ಲ. ಮಾಡಬೇಕಾಗಿರೋ ಬೇಕಾದಷ್ಟು ಕೆಲಸಗಳಿವೆ. ಅದ್ರ ಕಡೆ ಗಮನ ಕೊಡು. ನಾನು ಬರ್ತೀನಿ. ಅಣ್ಣ, ಹೇಳಿಯಪ್ಪ. ಸಾರಿ ಮಗನೇ. ಯಾಕಪ್ಪ? ಪಾರ್ವತಿನ ನಾನು ಕರೆದಿದ್ದ ಉದ್ದೇಶ ಏನು ಅಂತ ನನಗೆ ಗೊತ್ತಾಯ್ತು. ನಿನಗೆ ಗೊತ್ತಾಯ್ತಾ? ಗೊತ್ತಾಯ್ತಪ್ಪ. ಮತ್ತೆ ನನ್ನ ಪಾರ್ವತಿ ಜೊತೆ ಮೊದಲಿನ ತರ ಖುಷಿಯಾಗಿರ್ಬೋದು ಅಂತ ಎಷ್ಟೆಲ್ಲ ಕನ್ಸುಗಳನ್ನ ಕಟ್ಕೊಂಡ್ಬಂದೆ. ಆದ್ರೆ ಎಲ್ಲ ನುಚ್ಚು ನೂರಾಗೋಯ್ತಪ್ಪ. ಗಾಜಿನ ಅರಮನೆಯಲ್ಲಿ ಇದ್ಕೊಂಡು ಕಲ್ಲು ಹೊಡೆದ್ರೆ ನಮ್ದೇ ಅಲ್ವಾಪ ಚೂರಾಗೋದು. ಆ ಚೂರಾಗಿದ್ದ ಗಾಜುಗಳು ಮತ್ತೆ ಮತ್ತೆ ಚುಚ್ಚಿ ಮನ್ಸಿಗೆ ತುಂಬಾ ನೋವು ಮಾಡ್ತಾ ಇದೆ ಅಪ್ಪ. ಹೋಗ್ಲಿ ಬಿಡಿ, ಅವಳು ನನಗೆ ಸಿಗೋದಿಲ್ಲ ಅಂತ ನನಗೆ ಕನ್ಫರ್ಮ್ ಆಯ್ತು. ಅವಳೇನೋ ನನ್ನ ಪ್ರೀತಿ ತ್ಯಾಗ ಮಾಡಿ ದೂರ ಹೋಗ್ಬಿಟ್ಲು. ಆದ್ರೆ ನಾನು ಅವಳಿಂದ ದೂರ ಆಗಿ ಇನ್ನೊಂದು ಹುಡುಗಿ ಹೇಗಪ್ಪ ತಾಳಿ ಕಟ್ಲಿ?
ಅದು ನನ್ನ ಪ್ರೀತಿರೋ ಹುಡುಗಿ ಕಣ್ ಮುಂದೆನೆ. ಇಲ್ಲಪ್ಪ, ನನ್ನ ಕೈಲಾಗಲ್ಲ ಅಪ್ಪ. ಇವಾಗೇನೋ ಮನ್ಸ್ ಕಲ್ ಮಾಡ್ಕೊಂಡು ಯಾಮಿನಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ತಾ ಇದ್ದೀನಿ. ಆದ್ರೆ ಮುಂದೊಂದ್ ದಿನ ಮದುವೆ ಆಗೋ ಸಮಯನೂ ಬರುತ್ತೆ. ಅವಾಗ ಪಾರ್ವತಿ ನನ್ನ ಕಣ್ಮುಂದೆ ಇರಬಾರ್ದಪ್ಪ. ಮನ್ಸಾರೆ ಪ್ರೀತಿಸಿರೋಳ್ ಮುಂದೆ ಮನ್ಸು ಅಲ್ಲದ ಹುಡುಗಿ ಜೊತೆ ಹೇಗಪ್ಪ ಮದ್ವೆ ಆಗ್ಲಿ? ಇಂಥ ಕರ್ಮ ಯಾವ ಪ್ರೇಮಿಗೂ ಬರಬಾರ್ದು. ನೋಡ್ಕೋಬೇಡ ಮಗನೇ, ಧೈರ್ಯವಾಗಿರು. ಮದ್ವೆಗೆ ಇನ್ನೂ ಟೈಮ್ ಇದೆ. ನಾವು ಅನ್ಕೊಳ್ತಿರೋ ಪವಾಡಗಳೇ ನಡೆದೋಗುತ್ತೆ. ಅಂಥದ್ರಲ್ಲಿ ನಿನ್ನ ಪಾರ್ವತಿ ಮದುವೆ ನಡೆಯಲ್ವಾ? ಅಪ್ಪ, ಅವಳ ಜೊತೆ ಬಾಳೋದಕ್ಕೆ ನಾನ್ ರೆಡಿ ಇದ್ರು ಅವಳು ಮನ್ಸು ಮಾಡ್ತಾ ಇಲ್ವಲ್ಲಪ್ಪ. ಕೇಳ್ಕೊಂಡೆ, ಬೇಡ್ಕೊಂಡೆ, ಬಗ್ಲಿಲ್ಲ, ಜಗ್ಲೂ ಇಲ್ಲ. ಅವಳು ಮನ್ಸನ್ನ ಕಲ್ ಮಾಡ್ಕೊಂಡ್ಬಿಟ್ಟಿದ್ದಾಳಪ್ಪ. ಅಮ್ಮನ ನಂಬಿಕೆನ ಉಳಿಸ್ಕೊಳ್ಳೋದಷ್ಟೇ ನನ್ನ ಉದ್ದೇಶ ಅಂತ ಹೇಳ್ಬಿಟ್ಲು. ಹೋಗ್ಲಿ ಬಿಡಿಯಪ್ಪ, ಆಗಿರೋ ಘಟನೆ ಬಗ್ಗೆ ನೀವು ಬೇಜಾರಾಗ್ಬಿಡಿ. ಅಮ್ಮ ಏನಾದ್ರು ಕೇಳಿದ್ರೆ ಹೇಗೋ ಮ್ಯಾನೇಜ್ ಮಾಡಿಯಪ್ಪ. ಬರ್ತಾ ಇದೀವಿ. ಆಯ್ತಪ್ಪ. ಉಂಗ್ರ ಇಬ್ರು ಅವಾಗಿಂದ ಹುಡುಕ್ತಾ ಇದೀವಪ್ಪ. ಆ ತರದ ಉಂಗ್ರ ಎಲ್ಲೂ ಸಿಗ್ಲಿಲ್ಲ. ಅದೇ ಟೆನ್ಷನ್ ಅಲ್ಲಿ ಪಾರ್ವತಿ ತಲೆ ಸುತ್ತ ಕೂತ್ಕೊಂಡ್ಲು. ಅದಕ್ಕೆ ಅವಳನ್ನ ಕಾರ ಹತ್ರ ಕೂರಿಸಿ ಅವಳ ಸಮಾಧಾನಕ್ಕೆ ಅಂತ ಯಾವ್ದೊಂದು ಉಂಗ್ರ ತರ್ತಾ ಇದೀನಪ್ಪ. ಆ ಥರದ ಉಂಗ್ರ ಬೇರೆ ಎಲ್ಲೂ ಸಿಗಲ್ಲಪ್ಪ. ಅದಕ್ಕೆ ಒಂದು ವಿಶೇಷತೆ ಇದೆ. ನಮ್ಮ ಮನೆತನದಲ್ಲಿ ಆಗಿನ ಕಾಲದಿಂದಲೂ ಅತ್ತೆಯಂದ್ರು ಹಿರಿ ಸೊಸೆಗೆ ಅಂತ ಮಾಡ್ಕೊಡ್ತಾ ಇದ್ದಂತ ಒಂದು ವಿಶೇಷವಾದ ಉಂಗ್ರ ಅದು. ಆ ಡಿಸೈನ್ ಬೇರೆ ಎಲ್ಲೂ ಸಿಗಲ್ಲ. ಅಂತೂ ಪಾರ್ವತಿನ ನಾನು ಕರೆದ ಉದ್ದೇಶ ಏನು ಅಂತ ಗೊತ್ತಾಯ್ತು. ಅಲ್ಲಿಗೆ ಏನೇ ಪರಿಸ್ಥಿತಿ ಇರಲಿ, ಪಾರ್ವತಿ ಪ್ರಕಾರ, ನಿಮ್ಮ ಅಮ್ಮನ ಪ್ರಕಾರ ಈ ನಿಶ್ಚಿತಾರ್ಥ ನಡೀಲೇಬೇಕು. ಆದ್ರೆ ಉಂಗ್ರ ಅಲ್ಲದೆ ಪಾರ್ವತಿ ನಿಮ್ಮ ಅಮ್ಮನ ಮುಂದೆ ಬಂದು ನಿಂತ್ಕೊಳ್ಳೋ ಧೈರ್ಯ ಮಾಡಲ್ಲ. ಈ ಪರಿಸ್ಥಿತಿನ ಹೇಗಪ್ಪ ನಿವಾರಿಸ್ತೀಯ? ಆ ಥರ ಉಂಗ್ರ ಸಿಗ್ಲೇ ಇಲ್ಲ ಅಂತ ಪಾರ್ವತಿ ಹತ್ರ ಹೇಳೋದೇ ಬೇಡಪ್ಪ. ಸಿಕ್ತು ಅಂತ ಹೇಳ್ಬಿಡ್ತೀನಿ. ಆದ್ರೆ ಎಲ್ರ ಮುಂದೆ ಯಾಮಿನಿ ಕೈಗೆ ಉಂಗ್ರ ತೊಡಸ್ಲೇಬೇಕಲ್ಲ. ಆಗ ಎಲ್ರಿಗೂ ಅದೇ ಉಂಗ್ರ ಅಲ್ಲ ಅಂತ ಗೊತ್ತಾಗುತ್ತಲ್ಲ. ನನ್ನ ತಪ್ಪಿಂತಾನೆ ಉಂಗ್ರ ಕಳ್ದೋಯ್ತು ಅಂತ ನಂಬಿಸ್ತೀನಿ ಅಪ್ಪ. ಸದ್ಯಕ್ಕೆ ನನ್ನ ಮುಂದೆ ಇರೋದು ಒಂದೇ ದಾರಿ. ಅಂತ ಪರಿಸ್ಥಿತಿ ಬಂದ್ರೆ ನಾನು ನಿನ್ ಜೊತೆ ಇದ್ದೀನಿ ಮಗನೇ, ಧೈರ್ಯವಾಗಿರು. ಸರಿ, ಬೇಗ ಪಾರ್ವತಿನ ಕರ್ಕೊಂಡು ಬಾ. ಸರಿಯಪ್ಪ. ಬ್ರೋ, ನನ್ನ ಕರ್ಕೊಂಡು ಹೋಗೋದಕ್ಕೆ ತಂದೆ ಪ್ರೀತು. ಮನ್ಸಲ್ಲಿ ಇಷ್ಟು ನೋವು ತುಂಬಿಕೊಂಡು ಮುಖದಲ್ಲಿ ಬರದೇ ಇರೋ ನಗು ತರಿಸ್ಕೊಂಡು ನಾನಲ್ಲಿ ಹೇಗೆ ಬರಲಿ? ಯಾಮಿನಿಯವರಿರೋ ಜಾಗದಲ್ಲಿ ಇವತ್ತು ಪಾರ್ವತಿ ಇದ್ದಿದ್ರೆ ನಿನ್ ಮುಖದಲ್ಲಿ ಬೇರೆನೆ ಕಳೆ ಇರ್ತಿತ್ತು. ಆದ್ರೆ ಏನ್ ಮಾಡಕ್ಕಾಗತ್ತೆ ಬ್ರೋ, ಎಲ್ಲ ಹಣೆ ಬರ. ನಿನ್ನ ಹಣೆ ಬರದಲ್ಲಿ ಪಾರ್ವತಿ ಸಿಗಲ್ಲ ಅಂತ ಬರ್ದಿತ್ತೇನು? ನನ್ನ ಜೀವನದಲ್ಲಿ ನಾನು ತುಂಬಾ ಇಷ್ಟಪಟ್ಟು ನನಗಿದು ಬೇಕೇ ಬೇಕು, ಇದು ನಾನು ಪಡ್ಕೋಬೇಕು ಅಂತ ಅನ್ಸಿದ್ದು ಪ್ರೀತಿ ಮಾತ್ರ. ಅದು ನನ್ನ ಪಾರ್ವತಿ ಪ್ರೀತಿ. ಆದ್ರೆ ಇವಾಗ ನನ್ಗೆ ಅದೇ ಸಿಗ್ತಾ ಇಲ್ಲ. ಅಂತ ನಾನು ಏನ್ ಮಾಡಿದೀನಿ ಪ್ರೀತು? ನನಗೆ ಯಾಕೆ ಹೀಗಾಗ್ತಾ ಇದೆ? ಪ್ರೀತಿಸಿರೋ ಹುಡುಗಿ ಮುಂದೆ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾರಿಗಾದ್ರೂ ದುಡ್ಡು ಬೇಕಂದ್ರೆ ಕೊಟ್ಬಿಡ್ಬೋದು, ಏನಾದ್ರೂ ಬೇಕು ಅಂದ್ರೆ ಕೊಡಿಸ್ಬಿಡ್ಬೋದು. ಆದ್ರೆ ಪ್ರೀತಿನ ಹೇಗೆ ಕೊಡಕ್ಕಾಗತ್ತೆ ಬ್ರೋ? ಈ ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡು ಬ್ರೋ. ನನ್ನಿಂದ ನಿನ್ ಪ್ರೀತಿನ ಉಳಿಸ್ಕೊಡಕ್ಕಾಗ್ಲಿಲ್ಲ. ಹಣೆ ಬರೋಕೆ ಹೊಣೆ ಯಾರು ಅನ್ನೋ ತರ ನನ್ ಈ ಪರಿಸ್ಥಿತಿಗೆ ನೀನ್ ಯಾಕೆ ಕ್ಷಮೆ ಕೇಳ್ತೀಯ ಪ್ರೀತು? ಬಂದಿದ್ದನ್ನೆಲ್ಲ ಎದುರಿಸ್ಬೇಕು. ಮುಂದೆ ಅದು ಏನೇನ್ ಬರುತ್ತೋ ಎಲ್ಲ ಅನುಭವಿಸ್ಬೇಕು ಅಷ್ಟೆ. ನಡಿ
ನಡಿ ಹೋಗೋಣ, ಎಲ್ಲರೂ ಕಾಯ್ತಿರ್ತಾರೆ. ಆದಿ, ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೀಯಪ್ಪ. ಪ್ರೀತು, ಆದಿಗೆ ಈ ಡ್ರೆಸ್ ನೀನೇ ಅಲ್ವಾ ಸೆಲೆಕ್ಟ್ ಮಾಡಿದ್ದು? ವಂಡರ್ಫುಲ್ ಸೆಲೆಕ್ಷನ್. ಹಿ ಲುಕ್ ಸೋ ಹ್ಯಾಂಡ್ಸಮ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಪ್ಪ. ಅಯ್ಯೋ, ನನ್ ದೃಷ್ಟಿನೇ ತಾಗ್ಬಿಡುತ್ತೆ. ನಡೀತಾ ಇರೋದು ನಿಶ್ಚಿತಾರ್ಥನೆ ಆದ್ರೂ ಮದುಮಗನ್ ಕಳೆ ಉಕ್ಕಿ ಹರಿತಾ ಇದೆ. ಆದಿ, ನಿಶ್ಚಿತಾರ್ಥ ನಡೀತಾ ಇರೋದು ನಿಂದೆ ಕಣಪ್ಪ. ನಗ್ನಗ್ತಾ ಲವಲವಿಕೆ ಆಗಿರು. ಯಾಕೆ ಮಕ್ಕ ಸಪ್ಪಗಿಟ್ಕೊಂಡಿದ್ಯಾ? ದಾಮಿನಿ, ನಮ್ಮ ಆದಿ ಸ್ವಭಾವ ನಿನಗೆ ಗೊತ್ತಿಲ್ವಾ? ಅವನು ಯಾವಾಗ್ಲೂ ಗಂಭೀರವಾಗಿರ್ತಾನೆ. ಭಾವನೆಗಳ ತೀವ್ರತೆ, ಅದನ್ನ ವಿಪರೀತವಾಗಿ ವ್ಯಕ್ತಪಡಿಸುವಂಥದ್ದು, ಇಂಥದ್ದೆಲ್ಲ ಮಾಡಲ್ಲ. ಯಾಕೆ? ಅದೆಲ್ಲ ನಿನಗೂ ಗೊತ್ತು ತಾನೆ. ಹೀಗೆಲ್ಲ ಮಾತಾಡೋದ್ರಿಂದ ಬೀಗರಿಗೆ ಗೊಂದಲ ಆಗಲ್ವಾ? ಸಾರಿ ಅಕ್ಕ. ಚೇಚೆ, ಹಾಗೆಲ್ಲ ನಾವು ನಮ್ಮ ಅಳಿಯಂದ್ರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ. ಆದಿ, ಬಾಪ್ಪ ಬಾ. ಬಾಪ, ಈ ಕಡೆ ಕೂತ್ಕೋ. ಕುಲದೇವ್ರನ್ನ ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಪ್ಪ. ಹುಡುಗಿನೂ ಕರ್ಕೊಂಬನ್ನಿ. ಆಗ್ಲಿ. ಪಾರ್ವತಿ, ಯಾಮಿನಿನ್ ಕರ್ಕೊಂಡ್ ಬಾಮ್ಮ. ಸರಿಮ್ಮ. ನಿಂತ್ಕೊಳಮ್ಮ. ನನ್ನ ಮಗಳನ್ನ ನೀನೇ ರೆಡಿ ಮಾಡಿದ್ಯಾ. ಈಗ ಕರ್ಕೊಂಬರಕ್ಕೂ ನೀನೇ ಹೋಗ್ತೀಯಾ. ನನ್ಗೊಂದು ಅವಕಾಶ ಕೊಡು. ಬೇಗ್ರೆ, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಅಯ್ಯೋ, ನಿಮ್ ಮಗಳನ್ನ ಕರ್ಕೊಂಡ್ ಬರಕ್ಕೆ ಇಷ್ಟೊಂದು ಕೇಳ್ಕೋಬೇಕಾ? ಖಂಡಿತ ಕರ್ಕೊಂಡ್ ಬನ್ನಿ. ಸರಿ. ಆಗಲ್ಲ ಅಖಿಲ, ಏನೇ ಸಮಸ್ಯೆ ಇದ್ರು ಮಾತಾಡಿ ಬಗೆಹರಿಸ್ಕೊಳ್ಳೋದು ಬಿಟ್ಟು ಈಗ ದುಡುಕಿ ನಿರ್ಧಾರ ತಗೊಂಡ್ರೆ ಅದರಿಂದ ನಮ್ಗೆ ಒಳ್ಳೇದಾಗಲ್ಲ. ಮಾತಾಡಿ ಪರಿಹರಿಸ್ಕೊಳ್ಳೋದಾ? ನೀವು ಮಾತಾಡಿದ ಮಾತ್ರಕ್ಕೆ ನಿಮ್ಮ ಮಾತನ್ನ ವೀರಣ್ಣ ಕೇಳ್ತಾರೆ ಅನ್ನೋ ನಂಬಿಕೆ ನಿಮಗಿದೆಯಾ ರಘು? ನಿಮ್ ಮಾತಿಗೆ ಬೆಲೆ ಕೊಡ್ತಾರಾ? ಬೆಲೆ ಕೊಟ್ಟು ಯಾಮಿನಿನ ಇಲ್ಲಿ ಕರ್ಕೊಂಡು ಬರ್ತಾರಾ? ಪಾರ್ವತಿನ ಆದಿತ್ಯನಿಗೆ ಕೊಟ್ಟು ಮದುವೆ ಮಾಡೋದಾದ್ರೆ ಮಾತ್ರ ಯಾಮಿನಿನ ಕರ್ಕೊಂಡು ಬರ್ತೀನಿ ಅಂತ ಘಂಟಾ ಘೋಷವಾಗಿ ಹೇಳ್ತಾ ಇದ್ದಾರೆ. ನಾನ್ ಕೈ ಕಟ್ಕೊಂಡು ಸುಮ್ನೆ ಇರಲ್ಲ ರಘು. ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ವೀರಣ್ಣ ಇರೋ ಲೊಕೇಶನ್ ಅನ್ನ ನೋಡಿ ಯಾಮಿನಿನ ಇಲ್ಲಿಗೆ ಕರೆಸ್ತೀನಿ. ಇವತ್ತಿನ ನಿಶ್ಚಿತಾರ್ಥ ನಾವು ಅಂದ್ಕೊಂಡ ಹಾಗೆ ಅದೇ ಮುಹೂರ್ತದಲ್ಲಿ ನಡೆಯುತ್ತೆ. ಅದೇನಾಗುತ್ತೋ ಆಗ್ಲಿ, ವೀರಣ್ಣನ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ. ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ಮೇಲೆ ಜಿದ್ದು ಸಾಧಿಸ್ತಾರ ವೀರಣ್ಣ. ಅವರೇ ಯಾಮಿನಿನ ಕರ್ಕೊಂಡ್ ಬಂದು ಈ ನಿಶ್ಚಿತಾರ್ಥದ ಮಂಟಪನ ತಲುಪಿಸ್ಬೇಕು. ಹಾಗ ಮಾಡ್ಲಿಲ್ಲ ಅಂದ್ರೆ ನಾನು ಅರಸನ ಕೋಟೆ ಅಖಿಲಾಂಡೇಶ್ವರಿನೇ ಅಲ್ಲ. ಅಮ್ಮ, ಬೇಡಮ್ಮ. ಯಾಕೆ ಪಾರ್ವತಿ? ಫೋನ್ ಮಾಡೋದ್ ಬೇಡಮ್ಮ. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಅಮ್ಮ, ನಿಮ್ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ನೀವ್ ಈ ರೀತಿ ಮಾಡೋದು ನಿಮ್ ಘನತೆಗೆ ಶೋಭೆ ಅಲ್ಲ. ಅರ್ಸನ್ ಕೋಟೆಗೆ ಒಂದ್ ತೂಕ ಇದೆ. ಅದೇ ರೀತಿ ಬುದ್ಧಿಯವ್ರ ಮನೆತನಕ್ಕೂ ಒಂದ್ ತೂಕ ಇದೆ. ನಿಮಗ್ ಹೇಗೆ ಎಲ್ರು
ಗೌರವ ಮರ್ಯಾದೆ ಕೊಡ್ತಾರೋ ಅವ್ರಿಗೂ ಹಾಗೆ. ಅಂತವ್ರ ಮೇಲೆ ಹುಡುಗಿನ ಅಪಹರಿಸಿದ್ದಾರೆ ಅಂತ ಕೇಸ್ ಹಾಕಿದ್ರೆ ಅವ್ರ ಮರ್ಯಾದೆ ಮಣ್ಪಾಲಾಗತ್ತೆ. ನಾಳೆ ದಿನ ಅವರು ತಲೆ ಎತ್ಕೊಂಡು ತಿರ್ಗಾಡ್ದೇ ಇರೋ ಹಾಗಾಗತ್ತೆ. ಈ ಎರಡೂ ಸಾವಿಗೂ ನೀನ್ ಕಾರಣ ಆಗ್ತೀಯ. ಈ ಸಾವಿನ ಮನೆಯಲ್ಲಿ ಆಗೋ ಎಲ್ಲ ನೋವುಗಳಿಗೂ ನೀನ್ ಕಾರಣ ಆಗ್ತೀಯ. ನೀನ್ ಒಳ್ಳೆ ಹುಡುಗಿ ಅಂತ ನಿನ್ ಮುಖ ಹೇಳ್ತಾ ಇದೆ. ಬೇಡ, ದಯವಿಟ್ಟು ಪಾರ್ವತಿ ಬಾಳ್ನ ನೀನ್ ಮುಳ್ಳಾಗ್ಬೇಡ. ಬಿಟ್ಕೊಟ್ಬಿಡೋ ತಾಯಿ, ಬಿಟ್ಕೊಟ್ಬಿಡಮ್ಮ. ದೇವ್ರು ನೀನ್ ಚೆನ್ನಾಗಿಟ್ಟಿರ್ತಾನಮ್ಮ. ನಮ್ಮ ಪರಿವಾರದ ಸಂಪೂರ್ಣ ಆಶೀರ್ವಾದ ನಿನ್ ಬದುಕಿನ ಮೇಲೆ ಇರುತ್ತಮ್ಮ. ನೀನ್ ಚೆನ್ನಾಗಿರ್ತೀಯಮ್ಮ, ಚೆನ್ನಾಗಿರ್ತೀಯ. ಬಿಟ್ಕೊಟ್ಬಿಡು. ಪಾರ್ವತಿ ಫೋನ್ ಮಾಡಿದ್ದಾಳೆ. ಅವಳು ಯಾಕೆ ಫೋನ್ ಮಾಡಿದ್ದಾಳೆ ಗೊತ್ತಾ? ನಿನ್ನನ್ನು ನಾನು ಕರ್ಕೊಂಡ್ಬಂದಿರೋದು ಇವಳು ಚೆನ್ನಾಗಿ ಗೊತ್ತು. ನಿನ್ನನ್ನು ಬಿಟ್ಟು ಕಳಿಸು ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದಾಳೆ. ಎಂತ ಒಳ್ಳೆ ಮನಸ್ಸು ಅವಳು. ನೀನು ಇಷ್ಟೊತ್ತದೇನೋ ಅನ್ಕೋತಾ ಇದ್ದಲ್ಲ, ಪಾರ್ವತಿಗೆ ಆದಿತ್ಯನ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳಿ. ನಿನ್ಗೀಗ ಅರ್ಥ ಆಗುತ್ತೆ ಅವಳು ಪ್ರೀತಿ ಎಷ್ಟು ಪವಿತ್ರವಾದದ್ದು ಅಂತ. ನಾನು ಸ್ಪೀಕರ್ ಆನ್ ಮಾಡ್ತೀನಿ ನೋಡು. ಹಲೋ, ಬುದ್ಧಿ ಎಲ್ಲಿದ್ದೀರಾ? ಇರಬೇಕಾದ ಜಾಗದಲ್ಲಿ, ಇರಬೇಕಾದವ್ರ ಜೊತೆಯಲ್ಲಿ. ಯಾಮಿನಿ ಮೇಡಮ್ ಏನಕ್ಕೆ ಅಪಹರಣ ಮಾಡಿದ್ದೀರಾ? ದಯವಿಟ್ಟು ಬಿಟ್ಬಿಡಿ ಬುದ್ಧಿ. ನೀನ್ ಹೇಳಿದ ತಕ್ಷಣ ಕಳಿಸೋದಕ್ಕೆ ಈ ಹುಡುಗಿಯನ್ನು ನಿನ್ ನೆಂಟ್ರ, ಬಂಧುನ, ಬಳಗನ? ಅದಕ್ಕಿಂತ ಹೆಚ್ಚು ಅನ್ಕೊಳ್ಳಿ. ನೀನು ಪ್ರೀತಿ ಮಾಡಿದ ಆದಿತ್ಯನ ಜೊತೆಯಲ್ಲಿ ಯಾಮಿನಿಯ ನಿಶ್ಚಿತಾರ್ಥ ನಡಿಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಯಾಮಿನಿನ ಅಪಹರಣ ಮಾಡ್ಕೊಂಡು ಬಂದಿದ್ದೀನಿ. ಕೊಟ್ಟ ಮಾತನ್ನ ನಡೆಸ್ಕೊಡೋ ವಂಶನೇ ರಣಕಲ್ಲು ವೀರಯ್ಯ ದೇವನ ವಂಶ. ನಾನು ನುಡಿದಂತೆ ನಡೆದಿದ್ದೀನಿ. ಅಯ್ಯೋ ಬುದ್ಧಿ, ಏನಾಗಿದೆ ನಿಮ್ಗೆ? ನೀವ್ ಏನೇ ಮಾಡಿದ್ರು, ಎಷ್ಟೇ ಗೋಗರಿದ್ರು, ನನ್ ಕನ್ಸ್ ಮನ್ಸಲ್ಲೂ ಯಜಮಾನ್ರನ್ನ ಮದ್ವೆ ಆಗ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ, ಅನ್ಕೊಳ್ಳೋದು ಇಲ್ಲ. ನನ್ ಮನ್ಸಲ್ಲಿ ಯಾವತ್ತೂ ಪ್ರೀತಿ ಭಾವನೆ ಬಂದಿಲ್ಲ, ಬರೋದು ಇಲ್ಲ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ.
ಮೇಡಮ್ ಏನ್ ಮಾಡ್ತಾ ಇದಾರೆ? ಬುಚ್ಚಿಯವರವ್ರಿಗೆಲ್ಲ ಸತ್ಯ ಹೇಳ್ಬಿಟ್ರಾ? ಆದಿತ್ಯ ಪಾರ್ವತಿನ ಮನಸಾರೆ ಪ್ರೀತಿ ಮಾಡ್ತಿದ್ದಾನೆ. ಪಾರ್ವತಿನೂ ಅಷ್ಟೇ ಆದಿತ್ಯನ ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡ್ತಿದ್ದಾಳೆ. ಕೂತ್ಕೊಳ್ಳಿ. ವೀರ ಪುರುಷರು ಗೆಲುವನ್ನ ಸಂಭ್ರಮಿಸೋದಕ್ಕೆ ಮೀಸೆನ ತಿರುವುತ್ತಾರೆ. ಅವರಿಗೆ ಆ ಸೌಕರ್ಯ ಇದೆ. ಅದೇ ಗೆಲುವನ್ನ ಸಂಭ್ರಮಿಸೋದಕ್ಕೆ ಹೆಣ್ಣಿಗೆ ಸಹನೆಯ ಸೌಕರ್ಯ ಇದೆ. ಆ ಸಹನೆ ಸಂಯಮದ ಪ್ರತೀಕನೇ ಅರಸನ ಕೋಟೆಯ ಸೊಸೆ ಯಾಮಿನಿ. ಮೀಸೆ ಅನ್ನೋದು ಪ್ರಕೃತಿ ದತ್ತವಾದ ಅಂಗಕ್ಕೆ ಮನುಷ್ಯ ಕೊಟ್ಟಿರೋ ಹೆಸರೇ ಹೊರತು ಅಹಂಕಾರದ ದ್ಯೋತಕ ಅಲ್ಲ. ಅಹಂಕಾರದಿಂದ ಮೆರೆಯೋರಿಗೆ ಆ ದೇವ್ರು ತಡವಾಗಾದ್ರೂ ಸರಿ ಪಾಠ ಕಲಿಸ್ತಾನೆ. ಸತ್ಯಕ್ಕೆ ಯಾವಾಗ್ಲೂ ಗೆಲುವು. ಸತ್ಯ ಗೆಲ್ತಾನೇ ಇರುತ್ತೆ. ಸುಳ್ಳು ತಲೆ ಬಾಗಿ ತಲೆ ಬಗ್ಗಿಸ್ಕೊಂಡು ಹಾಗೇ ಕೆಳಗುಳಿದು ಬಿಡುತ್ತೆ. ಅದು ಅಸತ್ಯ. ನೀವು ಹೇಳಿದ್ದೆ ನಿಜ ವೀರಣ್ಣ. ಅದು ಎಲ್ಲರಿಗೂ ಕಟ್ಟಿಟ್ಟ ಬುದ್ಧಿ. ದಯವಿಟ್ಟು ಕ್ಷಮಿಸಿ ಅಂಕಲ್. ನಾನ್ ನಿಮಗೆ ಮೋಸ ಮಾಡಿದೆ ಅಂತ ಅನ್ಕೋಬೇಡಿ. ಯಾಕೆ ಅಂದ್ರೆ ನೀವ್ ಹೇಳಿದ್ದು ಸತ್ಯ ಅಲ್ಲ. ನೀವು ಪಾರ್ವತಿ ಅವ್ರ ಜೊತೆ ಫೋನಲ್ಲಿ ಮಾತಾಡುವಾಗ್ಲೂ ನಿಮ್ಗೆ ಇವ್ರ ಪ್ರೀತಿನ ಸಾಬೀತ್ ಮಾಡಕ್ ಆಗ್ಲಿಲ್ಲ. ಇವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋದು ನಿಮ್ಮ ತಲೆಯಲ್ಲಿರೋ ಕಲ್ಪನೆನೇ ಹೊರತು ಮನ್ಸಲ್ಲಿರೋ ವಾಸ್ತವ ಅಲ್ಲ. ಪಾಪ ಪಾರ್ವತಿಯವರು ಆದಿತ್ಯ ಅವ್ರಿಗೆ ಒಳ್ಳೆ ಸ್ನೇಹಿತೆ ಅಷ್ಟೇ. ಮತ್ತೆ ನಾನ್ ಯಾಕೆ ನಿಮ್ಮ ಹತ್ರ ನೀವ್ ನಂಬೋ ತರ ನಾನ್ ಮಾತಾಡ್ದೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ಮಿಂದ ತಪ್ಪಿಸ್ಕೊಂಡ್ ಬರೋದಕ್ಕೆ ನಾನು ಆ ರೀತಿ ಸುಳ್ಳು ಹೇಳ್ಬೇಕಾಯ್ತು. ಈ ಮನೆಯ ಘನತೆ, ಅತ್ತೆಯ ಗೌರವನ ಕಾಪಾಡೋದಕ್ಕೆ ನಾನು ಈ ರೀತಿ ನಡ್ಕೊಂಡೆ. ನಮ್ಮತ್ತೆ ಯಾರ ಮುಂದೆನೂ ತಲೆ ಬಾಗ್ಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಹತ್ರ ಸುಳ್ಳು ಹೇಳಿದೆ. ಈ ನಿಶ್ಚಿತಾರ್ಥ ನಡೆಯೋದು ನಮ್ಮತ್ತೆಗೆ ತುಂಬಾನೇ ಮುಖ್ಯ. ಅವ್ರ ಸೊಸೆಯಾಗಿ ನಾನು ಅವ್ರ ಮರ್ಯಾದೆನ ಉಳಿಸಿದ್ದೀನಿ.
ಬಿಡ್ರು, ಎಲ್ಲ ಮುಗೀತಲ್ಲ, ಇನ್ಯಾಕೆ ಹಿಡ್ಕೊಂಡಿದ್ದಾರೆ ಬಿಡ್ರು. ಸಾಧಿಸ್ಬಿಟ್ಟೆ ಅಲ್ಲ ಅಖಿಲಾಂಡೇಶ್ವರಿ, ಕೊನೆಗೂ ಸತ್ಯ ಮಂಡಿ ಊರ್ಬಿಡ್ತು. ಮೋಸದಿಂದ ಪ್ರೀತಿ ತ್ಯಾಗ ಮಾಡಿ ಅಮ್ಮನ ನಂಬಿಕೆ ಉಳಿಸ್ಕೊಂಡೆ ಅಂದ್ಕೊಂಡಿದ್ದ. ಆಗಿದ್ದು ಬರೀ ನಿಶ್ಚಿತಾರ್ಥ ಬಾರು. ನಿಜವಾದ ಪ್ರೀತಿಗೆ ಸೋಲಾಗಬಾರ್ದು. ಇನ್ನೂ ಕಾಲ ಮಿಂಚಿಲ್ಲ. ಪ್ರೀತಿ ಸೋಲಕ್ ಬಿಡಬಾರ್ದು. ಊಟ ಮಾಡ್ಲಿಲ್ಲ ಅಂದ್ರೆ ಆರೋಗ್ಯ ಹಾಳಾಗುತ್ತೆ. ಇವತ್ತನೇ ನಿಶ್ಚಿತಾರ್ಥ ಆಗಿದೆ. ಮುಂದೆ ಯಾಮಿನಿ ಮೇಡಮ್ ಜೊತೆ ಸುಖವಾಗಿ ಬಾಳ್ಬೇಕಾಗಿರೋರು ನೀವು. ನೀವ್ ಈ ರೀತಿ ಇದ್ರೆ ಅಖಿಲಮ್ಮಂಗೆ ಅನುಮಾನ ಬರುತ್ತೆ. ನಡೆದಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಮರ್ತ್ಬಿಡಿ. ಇನ್ಮುಂದೆ ಹೊಸ ಜೀವನ ಶುರು ಮಾಡಿ. ಆ ಹೊಸ ಜೀವನಕ್ಕೆ ಹೊಂದ್ಕೊಳ್ಳೋ ಪ್ರಯತ್ನ ಪಡಿ. ಹಾಲು ತಗೊಳ್ಳಿ. ಅಲ್ಲಿಟ್ಟು ಹೋಗು. ಅಲ್ಲಿಟ್ಟು ಹೋಗು ಅಂತ ಕೇಳಿಸ್ತಿಲ್ವಾ? ಯಾರು ಇಲ್ದಿರೋರ್ಗೆ ಆ ದೇವರೇ ದಿಕ್ಕು ಅಂತಾರೆ. ನನ್ನ ಮಗನ್ ಪ್ರೀತಿ ವಿಷಯದಲ್ಲಿ ನಿಮ್ಮಪ್ಪ ದೇವ್ರ ಸಮಾನ. ಆ ದೇವರೇ ಅವ್ರನ್ನ ಕಳಿಸಿದ ಅನ್ಸುತ್ತೆ. ಇವತ್ತು ವೀರಯ್ಯಗೆ ಅವಮಾನ ಆಗಿರೋದು ನನ್ನ ಮನಸ್ಸಿಗೂ ಬೇಜಾರಾಗಿದೆ ಅಮ್ಮ. ಆದ್ರೆ ಅದನ್ನ ಅಖಿಲ ಮುಂದೆ ಹೇಳ್ಕೊಳಕ್ಕಾಗಲ್ಲ. ಒಂದ್ ತಿಳ್ಕೊಳಮ್ಮ, ಪ್ರತಿಯೊಂದು ಗೆಲುವಿನ ಹಿಂದೆ ಸಾಕಷ್ಟು ನೋವಿನ ಕಥೆ ಇರುತ್ತೆ. ಆದ್ರೆ ಕೊನೆಗೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಿಂದ ನಮ್ಮನ್ನು ನಾವು
ನಾವು ಸಮಾಧಾನ ಮಾಡ್ಕೋಬೇಕು. ಹಾಗಂತ ಎಲ್ಲಿವರೆಗೂ ಈ ಹೋರಾಟ ಅವಮಾನ ಎಲ್ಲ ಮಾವ? ಯಾವುದೇ ಕಾರಣಕ್ಕೂ ಅತ್ತೆಗೆ ಮೋಸ ಮಾಡಲ್ಲ, ಅವ್ರ ನಂಬಿಕೆಗೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ ಅಂತ ಹಠ ಹಿಡ್ದಿರೋ ಪಾರ್ವತಿಯವ್ರ ಮನ್ಸು ಬದಲಾಗತ್ತಾ? ಖಂಡಿತ ಇಲ್ಲ. ಧರಣಿ ಕೂತ್ ನಮ್ಮಪ್ಪನ ಸುಳ್ಳು ಹೇಳಿ ಸೈಡಿಗೆ ಕರ್ಕೊಂಡು ಹೋಗಿ ಅತ್ತೆ ಹೊರಗಡೆ ಹೋಗೋದಿಕ್ಕೆ ಪಾರ್ವತಿಯವರೇ ದಾರಿ ಮಾಡಿಕೊಟ್ರು. ಮಂಟಪದಲ್ಲಿ ಅತ್ತೆ ಪರವಾಗಿ ನಿಂತು ಅಪ್ಪನ್ ಕಣ್ಮುಂದೆನೆ ಯಾಮಿನಿಯವ್ರ ಜೊತೆ ಭಾವನ್ ನಿಶ್ಚಿತಾರ್ಥ ನಡೆಯೋ ಹಾಗೆ ಮಾಡಿದ್ರು. ಮುಂದೆ ಆಗೋ ಮದ್ವೆನೂ ಇದೇ ತರ ನಡ್ಸಲ್ಲ ಅಂತ ಏನ್ ಗ್ಯಾರಂಟಿ ಮಾವ? ಸೋಲನ್ನ ಅಷ್ಟು ಬೇಗ ಒಪ್ಕೋಬಾರ್ದಮ್ಮ. ಕೊನೆ ಕ್ಷಣದವರೆಗೂ ಕಾಯೋಣ. ಈಗ ನಿಮ್ಮಿಬ್ರು ವಿಷಯನೇ ತಗೊಳ್ಳಿ. ಕೊನೆ ಕ್ಷಣದಲ್ಲಿ ಪ್ರೀತು ನಿನ್ ಕುತ್ತಿಗೆ ತಾಳಿ ಕಟ್ತಾನೆ ಅಂತ ಯಾರಾದ್ರೂ ಊಹೆ ಮಾಡ್ಕೊಂಡಿದ್ರಾ? ಹಾಗೆ ಏನ್ ಬೇಕಾದ್ರೂ ಆಗ್ಬೋದು. ಕೊನೆ ಕ್ಷಣದಲ್ಲಿ ಪಾರ್ವತಿ ಮನಸ್ಸು ಕರಗಿ ಆದಿತ್ಯನ ಒಪ್ಕೋಬಹುದು, ಇಲ್ಲ ಅಖಿಲ ಮನಸ್ಸು ಕರಗಿ ಆದಿತ್ಯ ಪಾರ್ವತಿ ಮದುವೆಗೆ ಒಪ್ಕೋಬಹುದು. ಈಗ ಆದಿತ್ಯನ ಪ್ರೀತಿ ಪರವಾಗಿರೋ ಏಕೈಕ ಶಕ್ತಿ ಅಂದ್ರೆ ನಮ್ ವೀರಯ್ಯ. ಅವ್ರಿರೋವರೆಗೂ ನಾವು ಭರವಸೆ ಕಳ್ಕೊಳ್ಳೋದು ಬೇಡ. ಅದಕ್ಕೆ ಹೇಳ್ತಾ ಇದ್ದೀನಮ್ಮ, ದಯವಿಟ್ಟು ದುಡುಕಿ ಈ ತರ ನಿರ್ಧಾರ ತಗೋಬೇಡ. ನಾನು ಕೈ ಮುಗಿದು ಕೇಳ್ಕೊತೀನಿ. ಅಯ್ಯೋ ಮಾವ, ಅದಕ್ಕೆ ನೀವ್ಯಾಕೆ ಕೈ ಮುಗಿತಾ ಇದ್ದೀರಾ? ನನ್ನ ಅಪ್ಪಂಗೆ ಫೋನ್ ಮಾಡಲ್ಲ. ಆದಿಭಾವನ್ ಪ್ರೀತಿ ಗೆಲ್ಬೇಕು ಅನ್ನೋದೇ ತಾನೆ ನನ್ನ ಮನ್ಸಲ್ಲೂ ಇರೋದು. ನೀವ್ ಯೋಚನೆ ಮಾಡ್ಬೇಡಿ, ಧೈರ್ಯವಾಗಿರಿ. ಕೊನೆ ಕ್ಷಣದವರೆಗೂ ನಾವು ನಂಬಿಕೆ ಕಳ್ಕೊಳ್ಳೋದು ಬೇಡ. ಅಮ್ಮ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತಿನ ನಿಶ್ಚಿತಾರ್ಥ ಆತಂಕದಲ್ಲೇ ಮುಗಿದು ಹೋಯ್ತು. ಆದ್ರೆ ಮದುವೆ ಮಾತ್ರ ಯಾವ ಕಾರಣಕ್ಕೂ ಹಾಗಾಗ್ಬಾರ್ದು. ಇವತ್ತು ವೀರಣ್ಣ ಮಾಡಿದ ತಪ್ಪನ್ನ ಮತ್ತೆ ಮಾಡೋದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ. ಅಮ್ಮ, ಅದು ಆಮೇಲಿನ ವಿಷಯ. ಮೊದಲು ದೊಡ್ಡೇಶ್ಮನ್ರ ಮದ್ವೆನ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡಿ. ನೀನ್ ಹೇಳೋದು ಸರಿನೇ. ಯಾವುದಕ್ಕೂ ಗುರುಗಳಿಗೊಂದು ಫೋನ್ ಮಾಡಿ ಮಾತಾಡ್ತೀನಿ. ರಘು, ಆದಿ ಮದುವೆ ವಿಷಯವಾಗಿ ಗುರುಗಳಿಗೆ ಫೋನ್ ಮಾಡಿದ್ದೆ. ನಾಳೆ ಶಿವನ್ ದೇವಸ್ಥಾನಕ್ಕೆ ಬರಕ್ ಹೇಳಿದ್ದಾರೆ. ಏನೋ ವಿಶೇಷ ಇದೆಯಂತೆ. ಓ ಹೌದಾ? ಸರಿ. ಪಾರ್ವತಿನೂ ಬರ್ತಾಳಲ್ವಾ? ಯಾಕೆ ರಘು? ಗುರುಗಳು ಹೇಳಿರೋದು ಮದುವೆ ಆಗೋ ಹುಡುಗ ಹುಡುಗಿನ ಕರ್ಕೊಂಡ್ ಬನ್ನಿ ಅಂತ, ಪಾರ್ವತಿನಲ್ಲ. ಹಾಗಲ್ಲ, ಆಗಿರೋದಕ್ಕೆಲ್ಲ ಪಾರ್ವತಿನೇ ಅಲ್ವಾ ಕಾರಣ. ಅವಳು ಇಲ್ಲದೆ ಹೋಗಿದ್ರೆ ಈ ನಿಶ್ಚಿತಾರ್ಥನೇ ನಡೀತಿರ್ಲಿಲ್ಲ ಅಲ್ವಾ? ನಮ್ಮ ಮನೆಯಲ್ಲಿ ಏನೇ ಶುಭ ಕಾರ್ಯ ನಡೆದ್ರು ಅದರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪಾರ್ವತಿನೂ ಕಾರಣ ಆಗ್ತಾಳೆ. ಅವಳು ಕೊಡುಗೆ ಅಪಾರ. ಅದಕ್ಕೆ ಅವಳು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ ಅಷ್ಟೇ. ಅಯ್ಯೋ, ನಾನ್ ಯಾಕೆ? ನಾನ್ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ. ಅದು ಅಲ್ಲದೆ ನೀವ್ ಹೋಗ್ತಾ ಇರೋದು ಮದ್ವೆ ಮುಹೂರ್ತ ಗೊತ್ತು ಮಾಡೋದಕ್ಕಲ್ವಾ? ಪಾರ್ವತಿ, ನಾಳೆ ಬೆಳಿಗ್ಗೆ ನಮ್ ಜೊತೆ ನೀನು ಬಾ. ಬೇಗ ರೆಡಿಯಾಗು. ಅಲ್ಲ ಅಮ್ಮ, ಅದು ಮಾತ್ ಜಾಸ್ತಿ ಬೇಡ. ನೀನು ನಮ್ ಜೊತೆ ಬರ್ತಿದೀಯ ಅಷ್ಟೇ. ರಘು, ನಾನು ಯಾಮಿನಿಗೂ ಫೋನ್ ಮಾಡಿ ಹೇಳ್ಬಿಡ್ತೀನಿ.
ನೀವು ಇಲ್ಲಿ? ಯಾಕಪ್ಪ, ನಾನು ಇಲ್ಲಿಗೆ ಬರಬಾರ್ದೇನು? ಇದೇನಾದ್ರೂ ಅರಸನ ಕೋಟೆ, ಆಸ್ತಿನ, ದೇವಸ್ಥಾನ? ನಿಶ್ಚಿತಾರ್ಥ ಆಯ್ತು ನಿನ್ನೆ. ನಿನ್ನ ಮುಖದಲ್ಲಿ ಆ ಸಂತೋಷನೇ ಇಲ್ಲ. ಗಮನಿಸ್ದೆ ನಾನು. ನೀನು ಆ ಹುಡುಗಿಗೆ ಉಂಗುರ ತೋಡಿಸೋವಾಗ ನಿನ್ನ ಕೈಗಳು ನಡುಗ್ತಾ ಇತ್ತು, ನಿನ್ನ ಕಣ್ಣಲ್ಲಿ ನೀರು ತುಂಬಿತ್ತು, ಮುಖ ಎಲ್ಲ ಬೆವರ್ತಾ ಇತ್ತು. ನಿನ್ನ ಗುಂಡಿಗೆ ಹೊಡ್ಕೋತಾ ಇತ್ತು. ನಿನಗಿಷ್ಟ ಇಲ್ಲ ಅನ್ನೋದನ್ನ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ನೀನು ಹೇಳ್ತಾ ಇದ್ದೆ. ಕೆಲವ್ರಿಗೆ ಅರ್ಥ ಆಯ್ತು, ಒಪ್ಕೊಳ್ಳೋಕೆ ಸಿದ್ಧವಾಗಿಲ್ಲ. ಇನ್ನು ಕೆಲವ್ರಿಗೆ ಅರ್ಥ ಆಗಲಿಲ್ಲ. ನಿನ್ನ ಪಕ್ಕದಲ್ಲಿ ಪಾರ್ವತಿ ಇದ್ಲು, ನೋಡಿದ್ಯಾ? ಮಂಟಪದಲ್ಲಿ ಒಂದ್ಸಲ ತಿರುಗಿ ನೋಡ್ಬೇಕಾಗಿತ್ತು, ಅವಳೆಷ್ಟು ನರಳುತ್ತಾ ಇದ್ಲು ಅಂತ. ನೀನ್ ಪಾರ್ವತಿಗೆ ಪ್ರಿಯಕರ ಅಲ್ಲ, ಪತಿ. ಅವಳ ಕೊರಳಿಗೆ ತಾಳಿ ಕಟ್ಟಿರೋ ಪತಿ. ಗಂಡ ಹೆಂಡತಿ ಅಂದ್ರೆ ಅರ್ಧಾಂಗಿಗಳು. ತನ್ನ ಅರ್ಧ ಅಂಗವನ್ನೇ ಇನ್ನೊಬ್ಬಳಿಗೆ ಕತ್ತರಿಸಿ ಕೊಡ್ತಾ ಇರುವಷ್ಟು ನರಳಾಟ ನಾನು ಪಾರ್ವತಿ ಕಣ್ಣಲ್ಲಿ ನೋಡಿದೆ. ನೀವಿಬ್ಬರು ಒಬ್ಬರನ್ನೊಬ್ಬರು ಮಾತಾಡ್ಕೊಂಡಿದ್ದೀರೋ, ಮಾತಾಡ್ಕೊಳ್ಳಿಲ್ವೋ, ಅಥವಾ ಇನ್ಯಾರನ್ನೂ ತೃಪ್ತಿ ಪಡಿಸೋಕ್ಕೋಸ್ಕರ ತ್ಯಾಗ ಮಾಡ್ತಾ ಇದ್ದೀರೋ, ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ. ನಿಮ್ಮ ನಿರ್ಧಾರ ಸರಿಯಾಗಿದ್ರೆ ಭಗವಂತ ನನಗೆ ಹೇಳಿ. ಯಾಕೆಂದ್ರೆ ಅವನ ನಿರ್ಧಾರ ಸರಿಯಾಗಿರುತ್ತೆ. ನಾನು ತಗೊಂಡಿರೋ ನಿರ್ಧಾರ ತಪ್ಪಾಗಿರ್ಬೋದು, ಗೊತ್ತಿಲ್ಲ ನನಗೆ. ಆದ್ರೆ ಅವನ ನಿರ್ಧಾರ ಸರಿಯಾಗಿರುತ್ತೆ. ಅವನ ನಿರ್ಧಾರ ಸರಿಯಾಗಿದ್ರೆ ಅದು ನಿಮ್ಮ ಪರವಾಗಿರುತ್ತೆ. ನನ್ನ ನಿರ್ಧಾರ ಸರಿಯಾಗಿದ್ರೆ ಅವನ ನಿರ್ಧಾರ ನನ್ನ ಪರವಾಗಿರುತ್ತೆ. ತುಂಬಾ ಗೊಂದಲ ಮಾಡ್ಕೋಬೇಡ. ಏನ್ ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ಅದಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ ಹತ್ರ, ಕೇಳ್ಕೋತೀನಿ, ವೀರಯ್ಯ ಹೊಟ್ಟಾಗು ಅಂತ ಹೇಳಿ. ನಾನು ತಿರುಗು ನೋಡೋದಿಲ್ಲ. ಆದ್ರೆ ವೀರಯ್ಯ, ನಿನ್ನ ನಿರ್ಧಾರ ಸರಿ ಇದೆ, ನೀನು ಇಲ್ಲೇ ಇದ್ದು ಅವರಿಬ್ಬರನ್ನ ಒಂದು ಮಾಡುವಂತ ಅವನ ಆಜ್ಞೆ ಆಯ್ತು ಅಂತ ಇಟ್ಕೋ.